ನ್ಯೂಜಿಲೆಂಡ್ ವಿರುದ್ಧ ಮೊದಲ ಟಿ20 ಪಂದ್ಯವನ್ನ ಗೆದ್ದಿರುವಂತಹ ಭಾರತ ಶುಕ್ರವಾರ ಸರಣಿಯ 2ನೇ ಪಂದ್ಯದಲ್ಲಿ ಕಣಕ್ಕಿಳಿಯಲಿದೆ. ಮೊದಲ ಮ್ಯಾಚ್ ಅಲ್ಲಿ ಭರ್ಜರಿಯಾಗಿ ಗೆದ್ದಿದ್ದೇವೆ. ಸೊ ಸೆಕೆಂಡ್ ಮ್ಯಾಚ್ ಅಲ್ಲೂ ಕೂಡ ಗೆಲುವು ನಮ್ಮದೇ ಅಂತ ಅಷ್ಟು ಈಸಿಯಾಗಿ ಈ ಪಂದ್ಯವನ್ನ ತಗೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ತಂಡದಲ್ಲಿ ಒಂದಷ್ಟು ಚೇಂಜಸ್ ಆಗಬೇಕಿದೆ, ಒಂದಷ್ಟು ಚಾಲೆಂಜಸ್ ಕೂಡ ಇದೆ. ಸೊ ಅವುಗಳನ್ನು ಮೊದಲು ಸರಿಪಡಿಸಿಕೊಳ್ಬೇಕು. ಏನೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನಾಗ್ಪುರದಲ್ಲಿ ನಡೆದಂತ ಮೊದಲ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಹಾಗೆ ರಿಂಕು ಸಿಂಗ್ ಅವರ ಭರ್ಜರಿ ಬ್ಯಾಟಿಂಗ್ನಿಂದಾಗಿ ಭಾರತ ಪಂದ್ಯದಲ್ಲಿ 48 ರನ್ಗಳ ಅಂತರದಲ್ಲಿ ಪಂದ್ಯವನ್ನ ಗೆದ್ದುಕೊಳ್ತು. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ಹೀಗೆ ಪರ್ಫಾರ್ಮ್ ಮಾಡಿದ್ರೆ ಮುಂದಿನ ಮ್ಯಾಚ್ ಅಲ್ಲೂ ಕೂಡ ಗೆಲ್ತಾರೆ. ವಿ ಆರ್ ಸ್ಟ್ರಾಂಗ್ ಅಂತ ಅನಿಸಬಹುದು. ಆದ್ರೆ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ದೊಡ್ಡ ಹೊಡೆತವೇ ಬೀಳುತ್ತೆ. ಅದರಲ್ಲೂ ಫೀಲ್ಡಿಂಗ್ ನಲ್ಲಂತೂ ನಿಜಕ್ಕೂ ಕೂಡ ತುಂಬಾನೇ ಭಾರತ ತಂಡ ಕಳಪೆಯಾಗಿದೆ. ಬೌಂಡರಿ ತಪ್ಪಿಸುವಲ್ಲಿ ಫೇಲ್, 3 ಕ್ಯಾಚ್ ಬಿಟ್ಟ ಪ್ಲೇಯರ್ಸ್. ಮೊದಲ ಪಂದ್ಯದಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಚೆನ್ನಾಗಿದ್ರು ಕೂಡ ಫೀಲ್ಡಿಂಗ್ ಅಂತ ಬಂದಾಗ ಸಾಕಷ್ಟು ಮಿಸ್ಟೇಕ್ಗಳನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖ 3 ಕ್ಯಾಚ್ಗಳನ್ನ ಕೈಬಿಟ್ರು. ಇಶಾನ್ ಕಿಶನ್, ರಿಂಕು ಸಿಂಗ್ ಹಾಗೆ ಅಕ್ಷರ್ ಪಟೇಲ್ ತುಂಬಾ ಕ್ರೂಷಿಯಲ್ ಟೈಮಲ್ಲೇ ಕ್ಯಾಚ್ಗಳನ್ನ ಕೈ ಚೆಲ್ಲಿದ್ರು. ಇನ್ನು ಸಂಜು ಸ್ಯಾಮ್ಸನ್ ಹಾಗೆ 1 ರನ್ಔಟ್ ಮಾಡೋದನ್ನ ತಪ್ಪಿಸಿದ್ದಾರೆ, ಅಂದ್ರೆ ಮಿಸ್ ಮಾಡಿದ್ರು. ಇನ್ನು ಫೀಲ್ಡಿಂಗ್ ನಲ್ಲಿ ಕೊನೆ ಓವರ್ಗಳಲ್ಲಂತೂ ಮ್ಯಾಚ್ ಗೆಲ್ತೀವಿ ಅಂತ ಗೊತ್ತಾದ ಮೇಲೆ ಬೌಂಡ್ರಿಗೆ ಹೋಗ್ತಾ ಇದ್ದಂತ ಬಾಲ್ಗಳನ್ನ ತಡೆಯೋದ್ರಲ್ಲೂ ಕೂಡ ಕ್ವಿಕ್ ಆಗಿರ್ಲಿಲ್ಲ. ಆಲ್ರೆಡಿ ಗೆದ್ದಿದ್ದೇವೆ, ಹೊಡಿಲಿ ಬಿಡಿ ಅನ್ನೋ ಥರಾನೇ ಫೀಲ್ಡಿಂಗ್ ಮಾಡ್ತಾ ಇದ್ದಿದ್ದು ಕಂಡು ಬಂದಿದೆ. ಹಾಗಂತ ಭಾರತದ ಕಳಪೆ ಫೀಲ್ಡಿಂಗ್ ಈ ಪಂದ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. 2025ರ ಏಷ್ಯಾ ಕಪ್ ಬಳಿಕ ಭಾರತ ಬರೋಬ್ಬರಿ ಅಂದ್ರೆ ಟಿ20 ಮಾದರಿಯಲ್ಲಿ 26 ಕ್ಯಾಚ್ಗಳನ್ನ ಕೈ ಚೆಲ್ಲಿದ್ದಾರೆ. ಒಂದು ಕಾಲದಲ್ಲಿ ವಿಶ್ವದ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಫೀಲ್ಡಿಂಗ್ ಟೀಮ್ ಎನಿಸಿಕೊಂಡಿದ್ದಂತ ಭಾರತಕ್ಕೆ ಇದು ಆತಂಕಕಾರಿ ವಿಚಾರ ಕೂಡ ಆಗಿದೆ. ಬ್ಯಾಟಿಂಗ್ ನಲ್ಲಿ ಬೇಕಿದೆ ಉಳಿದೆಲ್ಲ ಆಟಗಾರರ ಸಪೋರ್ಟ್. ಇನ್ನು ಫೀಲ್ಡಿಂಗ್ ಒಂದು ಕಡೆ ಟೆನ್ಷನ್ ಇದ್ರೆ ಭಾರತ ಮೊದಲ ಪಂದ್ಯದಲ್ಲಿ ಬಿಗ್ ಸ್ಕೋರ್ಗಳನ್ನ ಕಲೆ ಹಾಕ್ತು ಅಂದ್ರೆ ಸೊ ಅದು ಬ್ಯಾಟಿಂಗ್ ಏನ್ ವೀಕ್ ಇಲ್ಲ ಅನಿಸಬಹುದು. ಆದ್ರೆ ಅಭಿಷೇಕ್ ಶರ್ಮಾ ಮತ್ತು ರಿಂಕು ಸಿಂಗ್ ಇಬ್ಬರೇ ಅರ್ಧಕ್ಕಿಂತ ಜಾಸ್ತಿ ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಅವರಿಬ್ಬರಿಂದಲೇ ರನ್ ರೇಟ್ ಜಾಸ್ತಿ ಆಗಿದ್ದು ಕೂಡ. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಬ್ಯಾಟ್ನಿಂದಲೂ ಕೂಡ ಬೆಟ್ಟ ಪರ್ಫಾರ್ಮೆನ್ಸ್ ಬರಬೇಕು. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ 22 ಎಸೆತಗಳಲ್ಲಿ 32 ರನ್ಗಳನ್ನ ಕಲೆ ಹಾಕಿರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿರಬಹುದು. ಆದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇದು ಮತ್ತಷ್ಟು ಇಂಪ್ರೂವ್ ಆಗಲೇಬೇಕಿದೆ. ಅಂಡ್ ಪ್ರತಿ ಪಂದ್ಯದಲ್ಲೂ ಕೂಡ ಅಭಿಷೇಕ್ ಶರ್ಮಾ ಮೇಲೆಯೇ ಬ್ಯಾಟಿಂಗ್ ನಲ್ಲಿ ಡಿಪೆಂಡ್ ಆಗೋ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಅವರಲ್ಲೂ ಕೂಡ ಫೇಲ್ಯೂರ್ ಇರಬಹುದು. ಸೊ ಒಂದೊಂದು ಪಂದ್ಯದಲ್ಲಿ ಒಬ್ಬೊಬ್ರು ಇನಿಷಿಯೇಟ್ ಅನ್ನ ತಗೊಂಡು ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕಾಗುತ್ತೆ. ಆಕ್ಚುಲಿ ಈ ವಿಚಾರದಲ್ಲಿ ಪ್ರಸ್ತುತ WPL ನಲ್ಲಿ RCB ಆಟಗಾರ್ತಿಯರ ಪರ್ಫಾರ್ಮೆನ್ಸ್ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಈ ಆವೃತ್ತಿಯಲ್ಲಿ 5ಕ್ಕೆ 5 ಪಂದ್ಯಗಳನ್ನ ಗೆದ್ದಿದ್ದಾರೆ. ಬಟ್ ಯಾರೋ ಒಬ್ಬರಿಂದ ಗೆದ್ದಿಲ್ಲ. ಒಂದೊಂದು ಪಂದ್ಯದಲ್ಲಿ ಒಬ್ಬೊಬ್ರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಪ್ರತಿಯೊಬ್ಬರು ಕೂಡ ತಂಡಕ್ಕಾಗಿ ವೈಯಕ್ತಿಕ ಪ್ರದರ್ಶನ ನೀಡಿದ್ದಾರೆ. ಇದೇ ಮಾದರಿಯಲ್ಲಿ ಟೀಮ್ ಇಂಡಿಯಾದಲ್ಲೂ ಕೂಡ ಒಂದೊಂದು ಪಂದ್ಯದಲ್ಲಿ ಒಬ್ಬೊಬ್ರು ಕ್ಲೆವರ್ ಆಗಿ ಆಡಿದ್ರೆ ಪ್ರತಿ ಪಂದ್ಯದಲ್ಲೂ ಕೂಡ ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. ಬಟ್ ಒಬ್ರು ಕೈ ಕೊಟ್ಟರು ಅಂತೇಳಿ ಅಥವಾ ಒಬ್ರು ಮೇಲೆ ಡಿಪೆಂಡ್ ಆಗೋದ್ರಿಂದಲೂ ಕೂಡ ತಂಡಕ್ಕೆ ಹೊಡೆತ ಬೀಳುತ್ತೆ. ಅದು ಅಲ್ಲದೆ ಹೇಳಿಕೆಯಲ್ಲಿ ಟಿ20 ವಿಶ್ವಕಪ್ಗೆ ಉಳಿದಿರೋದು 2 ವಾರ. ಫೆಬ್ರವರಿ 7ರಿಂದ ಟೂರ್ನಿ ಆರಂಭವಾಗುತ್ತೆ. ಸೊ ಇಂಥ ಟೈಮಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಕಡೆ ಮಾತ್ರ ಫೋಕಸ್ ಮಾಡಿದ್ರೆ ಸಾಕಾಗೋದಿಲ್ಲ. ಫೀಲ್ಡಿಂಗ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಚ್ ಬಿಟ್ರೋ ಮ್ಯಾಚ್ ಬಿಟ್ರೋ ಅನ್ನೋ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ. ಗೆಲ್ತೀವಿ ಅನ್ನೋದು ಕನ್ಫರ್ಮ್ ಆದ್ಮೇಲೂ ಕೂಡ ಲಾಸ್ಟ್ ಬಾಲ್ವರೆಗೂ ಕೂಡ ಆನ್ ಫೀಲ್ಡ್ ನಲ್ಲಿ ದಿ ಬೆಸ್ಟ್ ಕೊಟ್ಟಾಗ್ಲೇ ಕೂಡ ಅದ್ಭುತವಾಗಿ ಗೆಲ್ಲೋಕೆ ಸಾಧ್ಯವಾಗೋದು. ಇಲ್ಲಾಂದ್ರೆ ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಟರ್ನಿಂಗ್ ತಗೊಳ್ಬಹುದು. ನಮಸ್ಕಾರ.